ಪ್ರೊಫ್ಯೂಸ್ ಸ್ಕಿನ್ ಇನ್ಫೆಕ್ಷನ್, ಪೆನ್ನಿಸ್ಸಿನ ಮುಂದ್ಗಡೆ ಇರುವಂಥ ಒಂದು ಚರ್ಮ ಒಂದು ಗೀರ್ ಥರ ಆಗೋದು ಅಥವಾ ಬ್ಲೀಡಿಂಗ್ ಆಗೋದು ಅಥವಾ ಒಂದು ಗಾಯ ಹೊಡೆದಂಗೆ ಆಗೋದು, ಇದು ಕಾಮನ್ ಆಗಿ ಟೀನೇಜಲ್ಲೂ ಇರುತ್ತೆ, ಮಿಡ್ಲ್ ಏಜಲ್ಲಿ, ಈವನ್ ಓಲ್ಡ್ ಏಜಲ್ಲೂ ಇರುತ್ತೆ. ಇದಕ್ಕೆ ಕಾರಣ ಹೈಜಿನ್ ಮೇಂಟೈನ್ ಮಾಡಲಿಲ್ಲ, ಒಂದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಲಿಲ್ಲ. ಸ್ನಾನ ಮಾಡಿದಾಗ ಸ್ಕಿನ್ ಹಿಂದೆ ತೆಗೆದು ವಾಶ್ ಮಾಡಿ ಡ್ರೈ ಮಾಡ್ಕೊಳ್ಳಿಲ್ಲ ಅಂದರೆ, ಅಥವಾ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಇನ್ಫೆಕ್ಷನ್ ಆದರೆ, ಅದು ಬಿಟ್ಟರೆ ಸೆಕ್ಸ್ ಮಾಡಬೇಕಾದ್ರೆ ಇಂಟರ್ಕೋರ್ಸ್ ಡೈರೆಕ್ಟ್ ಮಾಡಿದಾಗ ಅಂದರೆ ಫೋರ್ ಪ್ಲೇ ಅಥವಾ ರೊಮ್ಯಾನ್ಸ್ ಕಡಿಮೆ ಮಾಡಿದಾಗ ವೆಜೈನಾ ಟೈಟ್ ಇದ್ದಾಗೂ ಈ ಥರ ಗಾಯ ಆಗೋದು ಕಾಮನ್ ಇರುತ್ತೆ. ವೆರಿ ಇಂಪಾರ್ಟೆಂಟ್, ಶುಗರ್ ಕಂಟ್ರೋಲ್ ಇಲ್ಲ ಅಂತ ಅಂದರೆ ಇದು ನರ್ವ್ ಎಂಡಿಂಗ್ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರಾಗಿ ಆಗಲಿಲ್ಲ, ಶುಗರ್ ಜಾಸ್ತಿ ಆದಾಗೂ ಈ ಇನ್ಫೆಕ್ಷನ್ ಪದೇ ಪದೇ ಬರ್ತಾ ಇರುತ್ತೆ. 1 or 2 days ಬಂತು, ಮತ್ತೆ ಕಡಿಮೆ ಆಯಿತು, ರೆಗ್ಯುಲರಾಗಿ ಬರಲಿಕ್ಕೆ ಶುರು ಆಯಿತು ಅಂದರೆ ಆವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಫಿಸಿಕಲ್ ಎಕ್ಸಾಮಿನೇಷನ್ ಜೊತೆಗೆ ಬ್ಲಡ್ ಟೆಸ್ಟನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು.